ಹಲೋ ಫ್ರೆಂಡ್ಸ್, ಸೌಮ್ಯಸ್ ಕ್ರಿಯೇಟಿವಿಟಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ. ಇಲ್ಲಿ ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನ್ಗಿರಿ ದತ್ತಪೀಠ ಇದೆಯಲ್ಲ, ಅಲ್ಲಿ ಒಂದು ಹೋಮ್ ಸ್ಟೇ ಇದೆ, ಇಬ್ಬನಿ ಹೆರಿಟೇಜ್ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ತುಂಬ ದಿವಸದಿಂದ ಬರಬೇಕು ಅಂದ್ಕೊಂಡಿದ್ವಿ. ಇಲ್ಲಿ ನೇಚರ್ ತುಂಬ ಚೆನ್ನಾಗಿದೆ. ಬನ್ನಿ ಹೋಮ್ ಸ್ಟೇ ಒಂದು ಸಣ್ಣ ಲಾಗ್ ಮಾಡ್ಕೊಂಡು ಬರೋಣ. ಬಂದಿದ್ದಾನೆ, ಇವನು ಮಂಗಳೂರಲ್ಲಿ ಓದ್ತಾ ಇರೋದು. ರಾಜೇಶ ಇವನು ಮಗನಿಗೋಸ್ಕರ ಸರ್ಪ್ರೈಸ್ ಹೋಮ್ ಸ್ಟೇಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಇಲ್ಲೇ ಪಾರ್ಕಿಂಗ್ ರೂಮ್ ಅಲ್ಲಿದೆ, ನಮ್ಮ ರೂಮು. ಬನ್ನಿ ನೋಡ್ಕೊಂಬರೋಣ. ಈ ರೂಮ್ ನೋಡಿ, ತುಂಬ ಟ್ರೆಡಿಷನ್ ಆಗಿದೆ. ಇದು ತುಂಬ ಸಾಂಪ್ರದಾಯಿಕವಾಗಿದೆ. ಈ ರೂಮ್ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಧ್ಯಾನ, ವ್ಯಾನ, ಪ್ರಾಣ, ಉಪಾಸನ, ಮೌನ ಅಂಥೇಳಿ ಯೋಗದಲ್ಲಿ ಬರುತ್ತಲ್ಲ, ಆ ನೇಮ್ಸ್ ಎಲ್ಲ ಇಟ್ಟಿದ್ದಾರೆ. ಧ್ಯಾನ ಅನ್ನೋದು ನಮಗೆ ಕೊಟ್ಟಿದ್ದಾರೆ ಈ ರೂಮ್ನ. ರೂಮ್ ಒಳಗೆ ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ಇದ್ರ ಲಾಕ್ ಮತ್ತು ಇದೆಲ್ಲ ನೋಡಿ ಎಷ್ಟು ಆ್ಯಂಟಿಕಾಗಿ ಚೆನ್ನಾಗಿದೆ. ರೂಮ್ ನೋಡಿ ಎಷ್ಟು ಕ್ಲೀನಾಗಿದೆ. ತುಂಬ ಎಲ್ಲ ಹಳೆ ಕಾಲದ್ದು ಟ್ರೆಡಿಷನ್ ಆಗಿದೆ. ಫರ್ನಿಚರ್ಸ್ ಎಲ್ಲ, ಕಾಟ್ ಮತ್ತು ಇದು ಸಿಂಗಲ್ ಕಾಟ್ ಇದೆ. ಎಲ್ಲ ಕ್ಲೀನಾಗಿದೆ. ತುಂಬ ಬ್ಲ್ಯಾಂಕೆಟ್ಸು ಮತ್ತು ತುಂಬಾ ಎಲ್ಲ ಚೆನ್ನಾಗಿದೆ, ಕ್ಲೀನಾಗಿದೆ. ಇಲ್ಲಿ ನಮಗೆ ಕೊಟ್ಟಿರೋ ರೂಮಿಂದ ವ್ಯೂ ಪಾಯಿಂಟ್ ಕಾಣುತ್ತಿಲ್ಲಿ. ಇದು ಕಾಫಿ ಎಸ್ಟೇಟು, ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಪೀಸ್ಫುಲ್ ಆಗಿದೆ ಮತ್ತು ತುಂಬ ತಂಪಾಗಿದೆ. ಇರ್ಲಿಕ್ಕಂತೂ ತುಂಬ ಖುಷಿಯಾಗತ್ತೆ ಮನಸ್ಸಿಗೆ. ಇಲ್ಲಿ ನೋಡಿ, ಇಲ್ಲೊಂದು ಅಟ್ಟ ಇದೆ. ಇಲ್ಲಿ ಅಟ್ಟಣಿಗೆ ಮೇಲೆ ಮಲ್ಕೊಳ್ಳೋ ಅಂಥದ್ದು ತುಂಬ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಇಲ್ಲಿ ಹೆಂಚೆಲ್ಲ ಹಾಕಿದ್ದಾರೆ. ತುಂಬ ಕೂಲಾಗಿ ಇರುತ್ತೆ ಇಲ್ಲೂ ಕೂಡ. ಇಲ್ಲಿ 2-3 ಜನ ಮಲ್ಕೋಬಹುದು. ಇಲ್ಲಿ ಹೇಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಮಕ್ಕಳೆಲ್ಲ ಮಲ್ಕೊಳ್ಳೋಕೆ ತುಂಬ ಖುಷಿ ಪಡ್ತಾರೆ ಇಲ್ಲಿ. ಇದು ನೋಡಿ, ಹಳೆ ಕಾಲದ ಲಾಕರ್ ಹೇಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ವ್ಯಾಲ್ಯೂಬಲ್ಸ್ ಏನಾದರೂ ನಾವು ಇಟ್ಕೋಬಹುದು. ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಮುಂದೆ ಒಂದು ಬಾಲ್ಕನಿ ಇದೆ. ಇದು ಕಿಟಕಿಯಿಂದನೂ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಹಳೆ ಕಾಲದ ಕಿಟಕಿ, ತುಂಬ ಚೆನ್ನಾಗಿದೆ. ಇದರಿಂದ ಒಂಚೂರು ಮುಂದೆ ಬಾಲ್ಕನಿ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದೊಂದು ಹಿತ್ತಾಳೆದ ಸಿಂಕ್ ಇದೆ. ಇದು ತುಂಬ ಆ್ಯಂಟಿಕ್ ಚೆನ್ನಾಗಿದೆ. ಇಲ್ಲಿ ಹಳೆ ಕಾಲದಲ್ಲಿ ಇರ್ತಿತ್ತಲ್ಲ ಆ ಥರ ಒಂದು ಈಸಿ ಚೇರ್
ತುಂಬ ಈ ವರ್ಕ್ ಲೋಡ್ ಇದ್ದಾಗ ವೀಕೆಂಡಲ್ಲಿ ತುಂಬ ರೆಸ್ಟ್ ಮಾಡಲಿಕ್ಕೆಲ್ಲ ಚೆನ್ನಾಗಿದೆ. ಇದು ಒಂದು ವ್ಯೂ ಪಾಯಿಂಟ್. ಈ ಮಿರರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಾಲ್ಕನಿ. ಕೆಳಗಿಂದ ನಾವು ಮಾಡಿರೋ ಪಾರ್ಕಿಂಗ್ ವೆಹಿಕಲ್ಸ್ ಎಲ್ಲ ಇಲ್ಲಿ ಕಾಣಿಸುತ್ತೆ. ಮತ್ತು ಎದುರುಗಡೆನೇ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಕಾಫಿ ಎಸ್ಟೇಟ್ ಎಲ್ಲದು ತುಂಬಾ ಚೆನ್ನಾಗಿದೆ. ಇದು ನೋಡಿ ಬಾತ್ರೂಮು. ಈ ಡೋರ್ ಎಷ್ಟು ಹೆವಿ ಇದೆ ನೋಡಿ, ಬಾತ್ರೂಮ್ ಡೋರು. ಒಳಗಡೆ ಎಷ್ಟು ಕ್ಲೀನಾಗಿದೆ. ಇಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಪರಿಸರದ ಮಧ್ಯೆನೇ ಸ್ನಾನ ಮಾಡ್ತಾಯಿದ್ದೀವಿ ಅಂತ ತುಂಬ ಖುಷಿಯಾಗತ್ತೆ ನೋಡಿ ಯಾವ ಥರ ಇದೆ ಅಂಥೇಳಿ. ನಾವು ಚೆಕ್-ಇನ್ ಆದ ಕೂಡಲೇ ಲಂಚಿಗೆ ಬನ್ನಿ ಅಂತ ಕರೆದ್ರು. ಈಗ ಲಂಚಿಗೆ ಹೋಗೋಣ ಬನ್ನಿ. ಏನೇನು ಲಂಚಿಗೆ ಏನೇನು ಪ್ರಿಪೇರ್ ಮಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಈ ರೆಸಾರ್ಟಲ್ಲಿ ಊಟಕ್ಕೆ ಡೈನಿಂಗ್ ಹಾಲ್ ಸ್ವಲ್ಪ ದೂರ ಇದೆ, ನಡ್ಕೊಂಡು ಹೋಗಬೇಕು. ಇದು ನಾವು ಉಳ್ಕೊಂಡಿರೋ ಕಾಟೇಜಿಂದ ವ್ಯೂ ಇದು. ತುಂಬಾ ಮರ ಗಿಡಗಳ ನಡುವೆ ಇದೆ. ಒಳ್ಳೆ ಫಾರೆಸ್ಟಲ್ಲಿ ಇದ್ದೀವಿ ಅಂಥೇಳಿ ಅನಿಸುತ್ತೆ. ತುಂಬ ಹೈಟಲ್ಲಿತ್ತು ನಮಗೆ ಕೊಟ್ಟಿರೋ ಕಾಟೇಜು. ಎಲ್ಲದು ಕಾಟೇಜು 5 ಕಾಟೇಜ್ ಇದೆ, ಎಲ್ಲದು ಹಾಗೇ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ. ಮಿಸ್ಟಿತ್ತು, ಮಧ್ಯಾಹ್ನನೇ ತುಂಬ ಚೆನ್ನಾಗಿತ್ತು. ಎಲ್ಲ ಥರದ ಗಿಡ, ಹೂಗಳು, ಪಕ್ಷಿಗಳ ಕೂಗ್ತಿರೋದು ಎಲ್ಲ ತುಂಬಾ ಚೆನ್ನಾಗಿತ್ತು. ಈಗ ಇಲ್ಲೊಂದು ಪಾತ್ವೆ ಇದೆ, ಪಕ್ಕದಲ್ಲಿ ಸುತ್ತ ನೀರಿದೆ. ನೀರಿನ ಮೇಲೆ ನಡ್ಕೊಂಡು ಹೋಗಬೇಕು. ತುಂಬ ಅಂದರೆ ಇದಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಮಕ್ಕಳು ತುಂಬ ಖುಷಿ ಪಡ್ತಾರೆ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗಲಿಕ್ಕೆಲ್ಲ. ಇದು ಡೈನಿಂಗ್ ಹಾಲು. ಲಂಚಿಗೆ ಏನೇನು ಪ್ರಿಪೇರ್ ಮಾಡಿದ್ದಾರೆ ಅಂತ ನೋಡೋಣ. ಲಂಚಿಗೆ ವೈಟ್ ರೈಸ, ಮತ್ತು ಪಾಲಕ್ ಸೊಪ್ಪಿಂದು ತಂಬುಳಿ, ಆಮೇಲೆ ಕ್ಯಾಬೇಜ್ದು ಪಲ್ಯ, ಸಾಗು, ಕೋಸಂಬರಿ, ಮತ್ತು ಪೂರಿ, ರಸಮ್ಮು ಎಲ್ಲದೂ ಇತ್ತು. ನಂಗೆ ಅದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಇದು ಕೋಸಂಬರಿ ಪಲ್ಯ ಮತ್ತು ಪಾಯಸ ಕೊಟ್ಟಿದ್ದರು. ಎಲ್ಲದೂ ತುಂಬ ಟೇಸ್ಟಾಗಿ ಚೆನ್ನಾಗಿತ್ತು. ಮತ್ತು ಪಾಪಡ್, ಸಂಡಿಗೆ ಎಲ್ಲದೂ ಕೊಟ್ಟಿದ್ದರು. ನಮ್ಮ ಪ್ಯೂರ್ ವೆಜ್ನವ್ರಿಗಂತೂ ಇದು ಊಟ ತುಂಬಾ ಸೂಟ್ ಆಗುತ್ತೆ. ಖುಷಿ ಆಯಿತು. ನಾವೀಗ ಊಟ ಮುಗಿಸ್ಕೊಂಡು ಇಲ್ಲಿ ರೈಟ್ ಸೈಡಲ್ಲಿ ತೊಟ್ಟಿ ಮನೆ ಅಂತ ಇದೆ. ಇದು ಆ್ಯಕ್ಚುಲಿ ಇದೇ ಎಂಟ್ರೆನ್ಸ್ ಈ ರೆಸಾರ್ಟಿಗೆ. ಇದೇ ಎಂಟ್ರೆನ್ಸ್ ವ್ಯೂ ಇದು. ಇಲ್ಲಿ ಎನಿ ಟೈಮು ಬೆಟ್ಟದಿಂದ ನೀರು ಜರಿ ಥರ ಬರುತ್ತೆ. ಇವರು ಹೋಮ್ ಸ್ಟೇಗೆ ಫುಲ್ಲು ನೀರಿಂದು ಬೆಟ್ಟದಿಂದ ಬರೋ ನೀರನ್ನೇ ಕೂಡ ಉಪಯೋಗಿಸ್ತಾರೆ. ತುಂಬ ಮಿನರಲ್ ವಾಟ್ರೆ, ತುಂಬ ಚೆನ್ನಾಗಿತ್ತು. ಇಲ್ಲಿ ಆ್ಯಂಟಿಕ್ ಪೀಸ್ ಎಲ್ಲ ಹಳೆ ಕಾಲದ್ದೆಲ್ಲ ತುಂಬ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಇದು ನೋಡಿ ನೀರಿದು ಒರಿಜಿನಲ್ ನೀರಿದು, ಬೆಟ್ಟದಿಂದ ಬರೋಂಥ ನೀರಿದು.
ಈಗ ಮನೆ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಗಣೇಶ ಮೂರ್ತಿ ಇಟ್ಟಿದ್ದಾರೆ ಇಲ್ಲಿ ಸ್ಟಾರ್ಟಿಂಗು. ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇಲ್ಲಿ ಇರೋದಷ್ಟು ಪ್ರತಿಯೊಂದು ಆ್ಯಂಟಿಕ್ ಪೀಸ್ ಇದು. ಹಾಗೆ ತೋರಿಸ್ತಾ ಹೋಗ್ತೀನಿ. ಈಗ ಹೊರಗೆ ಹೋಗೋಣ. ಇಲ್ಲಿ ಹೋಮ್ ಸ್ಟೇ ಮ್ಯಾನೇಜರ್ ಭರತ್ ಅಂತ ಇದ್ದಾರೆ, ಅವ್ರಿಗೆ ಮಾತಾಡ್ಸೋಣ ಬನ್ನಿ. ಇದು ಬ್ರೀಡ್ ಬಂದು ನಿಮಗೆ ಗ್ರೇಟ್ ಡೇನ್ ಅಂತ ಜರ್ಮನ್ ತಳಿ. ಇಂಡಿಯಾದಲ್ಲಿ ಇರೋದು ತುಂಬ ಕಡಿಮೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಈ ಹುಡುಗಂಗೆಲ್ಲ ಆಲ್ಮೋಸ್ಟ್ ಒಂದು 25-30 ಸಲ ರೇಟ್ ಇರುತ್ತಿದೆ. ಹುಡುಗಿನ ಎಣ್ಣೆ ಮರಿ ಹಾಕಿದ್ರೆ ಒಂದು 10-12 ಮರಿ ಹಾಕುತ್ತೆ. ಫುಡ್ ಮಾತ್ರ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಬೇಯಿಸಿದ್ರು ತಿಂತಾನೆ ಇರುತ್ತೆ. ಯಾವ್ದು ಕೊಟ್ಟು ಅನ್ನ ಮೊಸರಿಂದ ಇದೆ, ಅನ್ನ ರಸ, ನೀವು ಈ ಥರ ಫುಡ್ಡು ತಿನ್ನಲ್ಲ ಬೇಡ ಅಂತ ತಟ್ಟೆ ಯಾವುದು ತಳ್ಳಲ್ಲ. ಬಟ್ ಇದು ಬರಲ್ಲ, ಹೊಟ್ಟೆ ಬರಲ್ಲ. ಇವರು ಹೋಮ್ ಸ್ಟೇ ಮ್ಯಾನೇಜರ್. ತುಂಬ ಫ್ರೆಂಡ್ಲಿ ಆಗಿದ್ದರು ನಮ್ಮ ಜೊತೆ. ನಮಗೆ ಊಟ ತಿಂಡಿ ಎಲ್ಲದನ್ನು ಚೆನ್ನಾಗಿ ನೋಡಿಕೊಂಡ್ರು. ಇವರು ಹೋಮ್ ಸ್ಟೇ ನಾಯಿ ಬಗ್ಗೆ ಮಾಹಿತಿ ಕೊಡ್ತಾಯಿದ್ರು. ಈಗ ನೈಟ್ ಸಫಾರಿ ಕೂಡ ನಮಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ನೈಟ್. ನಾವು ಈಗ ಜರಿ ಫಾಲ್ಸು ಮತ್ತು ದತ್ತಪೀಠಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ದಾರಿ ಇದು. ಮಳೆ ಬರ್ತಾ ಇದೆ, ಮಿಸ್ಟೆಲ್ಲ ತುಂಬಾ ಚೆನ್ನಾಗಿತ್ತು. ಒಂದೊಂದು ಸಾರಿ ನಾವು ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಯಾವ ಜಾಗ ಅಂದ್ಕೊಂಡಿರ್ತೀವೋ ಅದಕ್ಕಿಂತ ನಾವು ಹೋಗೋ ದಾರಿನೇ ನಮಗೆ ತುಂಬ ಮನಸ್ಸಿಗೆ ಸಂತೋಷ ಕೊಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಪ್ರಕೃತಿ ಇಲ್ಲಿ. ಎಂಥ ವ್ಯೂ ಪಾಯಿಂಟು, ಮೋಡ ಎಲ್ಲ ಕೈಗೆ ಸಿಗೋ ಥರನೇ ಇತ್ತು. ಭಾಳ ಖುಷಿ ಆಯಿತು ನಮಗೆ ತುಂಬಾ. ಇಲ್ಲಿ ಒಂದು ಕಡೆ ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಫೋಟೋ ಶೂಟ್ ಮಾಡೋಣ ಅಂತೇಳಿ ನಾನು ನನ್ನ ಮಗ ಇಲ್ಲಿ ಸಣ್ಣದಾಗಿ ಒಂದು ಬೆಟ್ಟ ಹತ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಂಡು ಬಂದ್ವಿ.
ಜರಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಈಗ. ಅಲ್ಲಿ ನಮ್ಮ ಓನ್ ವೆಹಿಕಲ್ ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿ ಜೀಪ್ ಸಿಗುತ್ತೆ, ಅಲ್ಲಿ ಜೀಪ್ ಹತ್ಕೊಂಡು ಹೋಗಬೇಕು. ಫುಲ್ ಒಂದು 7 ಕಿಲೋಮೀಟ್ರ್ ಆಫ್ ರೋಡ್ ಇದೆ ಅಲ್ಲಿ. ತುಂಬ ಹಾರಿಬಲ್ ಆಗಿತ್ತು ಎಕ್ಸ್ಪೀರಿಯೆನ್ಸು, ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಜೀಪ್ ನಿಲ್ಲಿಸಿ ಇಲ್ಲಿ 2 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಹೋಗಬೇಕು, ಅವಾಗ ಜರಿ ಫಾಲ್ಸ್ ಸಿಗುತ್ತೆ. ನೋಡ್ಕೊಂಬರೋಣ ಬನ್ನಿ. ಈಗ ಜಿಪ್ ಲೈನು ಅದೆಲ್ಲ ಮುಗಿಸ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಬಂದು ಹೋಮ್ ಸ್ಟೇಗೆ ವಾಪಸ್ ಬಂದಿದ್ದೀವಿ. ಸ್ನ್ಯಾಕ್ಸ್ ಎಲ್ಲ ಆಯ್ತು ಇವಾಗ. ಇಲ್ಲಿ ನೋಡಿ, ಈಗ ಸಂಜೆ 6:30 ಆಗಿರ್ಬೋದು. ಇಲ್ಲಿ ನೀರು ಹಳ್ಳಿ ಮನೆ ಥರ ಹಂಡೆ ಒಲೆಗೆ ಉರಿ ಹಾಕಿ ಇದು ಹೋಮ್ ಸ್ಟೇನಲ್ಲಿ ನೀರು ಕಾಯಿಸ್ತಾರೆ. ಎಷ್ಟು ಮಿಸ್ಟ್ ಇದೆ ನೋಡಿ ಈ ಹೋಮ್ ಸ್ಟೇನಲ್ಲಿ, ಸಿಕ್ಕಾಪಟ್ಟೆ ಮಿಸ್ಟ್ ಇದೆ. ಸೂಪರಾಗಿದೆ ನೋಡೋಕ್ಕೆ. ನೈಟ್ ಡಿನ್ನರೆಲ್ಲ ಮುಗಿಸ್ಕೊಂಡು ಈಗ ನೈಟ್ ಸಫಾರಿ ಹೊರಟಿದ್ದೀವಿ. ಶಾವಿಗೆ, ಇಡ್ಲಿ, ಚಟ್ನಿ, ಕಾಯಿ ಹಾಲು ಮತ್ತು ಚಪಾತಿ, ರೈಸ್, ದಾಲು ಎಲ್ಲ ತುಂಬಾ ಚೆನ್ನಾಗಿತ್ತು. ನಂಗೆ ಅದು ಫುಲ್ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಈಗ ನೈಟ್ ಸಫಾರಿಗೆ ಹೊರಟಿದ್ದೀವಿ. ಈಗ ಮಿಡ್ನೈಟ್ 1 PM ಆಗಿದೆ. ಈಗ ನಮ್ಮ ಮ್ಯಾನೇಜರ್ದೇ ಜೀಪ್ ಇದೆ, ಆ ಜೀಪ್ನಲ್ಲಿ ನಮಗೆ ನೈಟ್ ಸಫಾರಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜೀಪ್ ಬಂತಿವಾಗ. ಬನ್ನಿ ಯಾವ್ಯಾವ ಪ್ರಾಣಿ ಸಿಗುತ್ತೆ ನೋಡ್ಕೊಂಬರೋಣ. ತುಂಬ ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಇದೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೋಗ್ತಾ ಇದ್ದೀವಿ ಈಗ. ಬೈಸನ್ ಸಿಕ್ತು ನೋಡಿ, ಹೆಂಗೆ ನಿಂತಿದೆ, ತುಂಬ ಚೆನ್ನಾಗಿತ್ತು. ಇದು ನಾವು ಚಿಕ್ಕಮಂಗ್ಳೂರು ಕಡೆ ಮುತ್ತೋಡಿ ಫಾರೆಸ್ಟ್ ಕಡೆ ಅಲ್ಲಿ ಹೋದ್ವಿ. ನಾವು ಸುಮಾರು ಒಂದು 70 ಕಿಲೋಮೀಟರ್ಸ್ ಓಡಾಡಿದ್ವಿ. ಜಿಂಕೆ ನಿಂತಿದೆ ನೋಡಿ. ಇಲ್ಲಿ ಸಣ್ಣದಾಗಿ ಒಂದು ಸ್ಟ್ರೀಮ್ ಹರಿತಾ ಇತ್ತು,
ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ನಾವು ಒಂದು 60-70 ಕಿಲೋಮೀಟ್ರ್ ಡೀಪ್ ಫಾರೆಸ್ಟೆಲ್ಲ ಸುತ್ತಾಡಿದ್ವಿ. ನೈಟ್ ಸಫಾರಿ ಅಂತೂ ತುಂಬಾ ಹಾರಿಬಲ್ ಎಕ್ಸ್ಪೀರಿಯೆನ್ಸು, ತುಂಬ ಎಂಜಾಯ್ ಮಾಡಿದ್ವಿ ನಾವು. ಈಗ ತಿರ್ಗಾ ವಾಪಸ್ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಈಗ 3 ಗಂಟೆ ಆಗಿರ್ಬೋದು ಮಿಡ್ ನೈಟ್. ನಾಳೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ನಾವು ಹೋಮ್ ಸ್ಟೇಯಿಂದ ಹೊರಡೋ ಟೈಮ್ ಆಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಹಲಸಿನ ಎಲೆದು ಕೊಟ್ಟೆ ಕಡುಬು ಮತ್ತು ಚಟ್ನಿ, ಒಗ್ಗರಣೆ ಅವಲಕ್ಕಿ ಎಲ್ಲ ತುಂಬ ಚೆನ್ನಾಗಿತ್ತು. ಈಗ ಇದೆಲ್ಲ ಡೈನಿಂಗ್ ಹಾಲ್ನಲ್ಲಿರೋ ಆ್ಯಂಟಿಕ್ ಪೀಸು. ಸುಮ್ಮನೆ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಈ ಹೋಮ್ ಸ್ಟೇನಲ್ಲಿ ಸ್ಟೇ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಮಗಂತೂ ತುಂಬಾ ಇಷ್ಟ ಆಯಿತು. ನೀವು ಒಮ್ಮೆ ವಿಸಿಟ್ ಮಾಡಿ. ಈ ಹೋಮ್ ಸ್ಟೇ ನಂಬರ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.